ಹೇಳ್ತಾರೆ. ಅದೇ ನಿಮ್ಮ ಅತ್ತಿಗೆ ಇದ್ದಾಳಲ್ಲ ಬಾಯ್ ಬಡ್ಕಿ, ಅವಳು ನಿಮ್ಮ ಅಮ್ಮನ ಹತ್ರ ಏನೇನೋ ಮಾತಾಡ್ತಾ ಇದ್ಲು. ನನ್ ಬಗ್ಗೆ ಮಾತಾಡ್ತಿದ್ಲ ರಾಣಿ ಆಂಟಿ. ಆಹಾ, ಒಳ್ಳೆ ಟೈಮ್, ಚೆನ್ನಾಗಿ ತುಪ್ಪ ಸುರಿಬೇಕು. ಆಂಟಿ ಯಾಕೆ ಸುಮ್ಮನಾಗ್ಬಿಟ್ರಿ? ಏನೋ ಹೇಳ್ತಿದ್ರಲ್ಲ, ಹೇಳಿ. ನಮ್ಮ ಅದಕ್ಕೆ ಏನಂದ್ರು? ಅದೇನಮ್ಮ, ನೀನು ನಿಮ್ಮ ಅಮ್ಮನ ಹತ್ರ ದುಡ್ಡು ಕೇಳ್ದಿಲ್ಲ, ಅದನ್ನ ಕೊಡ್ಬೇಡ ಅಂತ ಹೇಳ್ತಿದ್ಲು. ಎಂತ ಮನೆ ಆಳಿ ಗೊತ್ತಾ? ಅಲ್ಲ, ಮಗಳು ಕಷ್ಟ ಅಂತ ತವ್ರಿಗೆ ಬಂದು ದುಡ್ಡು ಕೇಳಿದ್ರೆ ಹೆಲ್ಪ್ ಮಾಡಬೇಡ ಅಂತ ಹೇಳ್ತಾಳೆ. ಹೌದಾ ಆಂಟಿ? ಮತ್ತೆ ಇನ್ನೇನು ಹೇಳಿದ್ಲು? ಅತ್ತೆ, ನೀವೇನಾದ್ರು ದುಡ್ಡು ಕೊಟ್ರೆ ನಿಮ್ಮನ್ನ ಆಶ್ರಮಕ್ಕೆ ಸೇರಿಸ್ತೀನಿ ಅಂತ ಹೇಳ್ತಿದ್ಲು. ಗೋವಿಂದ ನಮ್ಮಮ್ಮನ್ನ ಆಶ್ರಮಕ್ಕೆ ಸೇರಿಸ್ತಾಳಂತ? ಹೌದಮ್ಮ, ಯಾವಾಗ ಮನೆ ಬಿಟ್ಟು ಹೋಗ್ತಾಳೆ ನನ್ನ ನಾದ್ನಿ, ಅದು ಇದು ಅಂತ ಇನ್ನೂ ಏನೇನೋ ಹೇಳ್ತಿದ್ಲು. ನನಗೆ ಸರಿಯಾಗಿ ಕೇಳಿಸ್ಲಿಲ್ಲ. ಬರ್ಬರ್ತಾ ನಮ್ಮದಕ್ಕೆ ಮಿತಿ ಮೀರ್ತಾ ಇದ್ದಾಳೆ. ಇವತ್ತೊಂದ್ ಕೈ ನೋಡ್ಕೊಂಡೇ ಬಿಡ್ತೀನಿ ಆಂಟಿ. ನನ್ನೇ ಗೋಣಿಚೀಲದಲ್ಲಿ ಕಟ್ಟಾಕ್ತೀರಾ? ಇನ್ನು ನಿಮ್ಮ ಮನೆ ನೆಮ್ಮದಿನ ಆ ದೇವ್ರೇ ಕಾಪಾಡ್ಬೇಕು. ಅದ್ಕೆ 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 ಅಬ್ಬಬ್ಬಬ್ಬಬ್ಬ, ಯಾಕೆ ಅಂಕಿರಿಸ್ತಾ ಇದ್ಯಾ? ಅಲ್ಲ ಅದ್ಕೆ, ನಿಮಗ್ ಯಾಕೆ ನನ್ ವಿಷಯ ಅಂತೀನಿ? ಹಾ, ನೀನ್ ತುಂಬಾ ಈಸಿ ಸಬ್ಜೆಕ್ಟ್ ನೋಡು, ಓದಿದ ತಕ್ಷಣ ಅರ್ಥ ಆಗೋಗ್ಬಿಡ್ತೀಯಾ, ಅದಕ್ಕೆ ನಿನ್ನ ಮೇಲೆ ಇಂಟ್ರೆಸ್ಟ್. ನಾನೇನೇ ಮಾಡ್ದೆ? ಯಾಕೆ ಹಿಂಗ್ ಆಡ್ತಾ ಇದ್ಯಾ? ಅಲ್ಲ, ಕಷ್ಟ ಬಂದಿರೋದು ನನಗೆ, ದುಡ್ಡು ಕೇಳಿದ್ದು ನಮ್ಮಮ್ಮನ. ನನಗೆ ನೀವು ದುಡ್ದಿದ್ದು ದುಡ್ಡನ್ನ ಕೇಳಿದೆ, ಯಾಕೆ ನಮ್ಮಮ್ಮ ಕೊಡ್ಬೇಡ ಅಂತ ಹೇಳ್ಕೊಡ್ತೀರಾ? ನಿಂಗ್ ಸ್ವಲ್ಪನಾದ್ರೂ ಬುದ್ಧಿ ಇದೆಯೇನೆ? ನಿಮ್ಮ ಅಮ್ಮನ ಜೀವನಕ್ಕೆ ಇರೋದು ಅದೊಂದೇ ಆಧಾರ, ಅದನ್ನು ಕಿತ್ಕೊಂಡು ಹೋಗ್ಬಿಟ್ರೆ ಮುಂದೆ ಏನೇ ಮಾಡ್ತಾರ ಅವರು? ಹಾ, ನಿಮ್ ಕೈ ನೋಡ್ಕೊಳಕ್ ಆಗ್ಲಿಲ್ಲ ಅಂತ ಹೇಳಿ ನಾನೇ ನೋಡ್ಕೋತೀನಿ ನಮ್ಮಮ್ಮನ. ಕಣ್ಣಮ್ಮ, ನಿಮ್ಮಮ್ಮ ಸೊಂಟ ಮುರ್ಕೊಂಡ್ ಬಿದ್ದಾಗ 3 ತಿಂಗಳಾದ್ರೂ ಬಂದ್ ಮೂಸ್ ನೋಡ್ದೆ ಇರೋ ಮೂದೇವಿನ? ಹಾ, ಆವಾಗ ಬೆಳೆದು ಕಷ್ಟ ಇತ್ತು, ಅದಕ್ಕೆ ಅವ್ರ ಜೊತೆ ಇದ್ದು ಬೆರೆಸಿ ಈಗಲೂ ನನ್ನ ಗಂಡ ಕೈ ತೊಳಿತಾ ಇದ್ದಾರೆ. ಅದಕ್ಕೆ ಬಂದಿದ್ದೀನಿ ಗೊತ್ತಾ? ನಿನಗೆ ಕಷ್ಟ ಇಲ್ದೇ ಇರೋ ದಿನ ಹೋದ್ ವರ್ಷ ಬಂದೆ, ಸರಿ ಸರ್, ನಾಳೆ ಬ್ಯಾಂಕ್ ಹತ್ರ ಬರ್ತೀನಿ. ದುಡ್ಡು ಇಸ್ಕೊಂಡು ಹೋದೆ. ಇನ್ನೊಂದು 6 ತಿಂಗಳು ಬಿಟ್ಕೊಂಡು ಬಂದೆ, ನಮ್ಮ ಅತ್ತೆ ದುಡ್ಡು ಇಸ್ಕೊಂಡು ಹೋದೆ. ಏನತ್ತೆ ನೀನ್ ಕೇಳಿದ್ರೆ ಮಾತ್ರ ಕಾಫಿ ಕೊಡೋದ? ನಾನು ಚಪ್ಪಲಿ ಸ್ಟ್ಯಾಂಡ್ ಅವ್ರಿಗೆ ಇರೋದಿಲ್ಲ, ನನ್ನ ಗಂಡ ಸಂಪಾದನೆ ಮಾಡಿರೋದು. ಈಗ ತಾನೇ ಅದನ್ನ ಬಿಸಿ ಬಿಸಿ ಬಾದಾಮಿ ಯಾರು ಕೊಟ್ಬಿಟ್ಟು ನೀವೇ ಮುರ್ದು ಸಂಪಾದನೆ ಮಾಡಿ ಕೊಡಿಸ್ತಿಲ್ವಲ್ಲ? ಜಾಸ್ತಿ ಮಾತಾಡ್ತಾ ಇದೀಯ ನೀನು. ಇನ್ನು ನೀನ್ ಮದುವೆ ಮಾಡಿರೋ ಸಾಲನೇ ಬಡ್ಡಿ ಕಟ್ತಾ ಇದೀವಿ. ಮತ್ತೆ ಬಂದ್ಬಿಟ್ಟು ಏನು ಕೇಳಲ್ಲ. ನೀನು ಸ್ವಲ್ಪ ಬಡ್ಡಿನೂ ಕಟ್ಟಬೇಕು, ಸಾಲನೂ ತೀರಿಸ್ಬೇಕು. ಏನೇ ಮಾತಾಡ್ತಾ ಇದೀಯ? ಅಷ್ಟಕ್ಕೂ ಏನಂದ್ರೆ ಏನಿಲ್ಲ, ದುಡ್ಡು ಕೇಳಿದೆ ಬಂದಿದ್ದಾಳಲ್ಲ ಉರಿ, ಅವ್ಳಿಗೆ ಏನೇನ್ ಇಷ್ಟ ಅದನ್ನೆಲ್ಲ ಮಾಡ್ಕೊಡ್ತೀನಿ ಅಂತ ಏಕೋಚದಲ್ಲಿ ಮಾತಾಡಿಸ್ತೀರಾ? ದುಡ್ಡು ಇಸ್ಕೊಂಡು ಹೋಗ್ತೀಯ, ನಾನು ನೋಡ್ತೀನಿ ಕಣೆ. ಸ್ವಲ್ಪ ಖಾರ ಜಾಸ್ತಿ ಹಿರಿಯರಿಗೆ ದೊಡ್ಡ ಬೇಕಾಗಿಲ್ಲ ಕಣೆ. ನಮ್ಮ ಅಮ್ಮನ ಹತ್ರ ಹೆಂಗ್ ದುಡ್ಡು ಇಸ್ಕೊತೀನಿ ಅಂತ ನೀನೆ ನೋಡುವಂತೆ. ನೋಡ್ತೀನಿ, ಹೀಗೆ ಹೋಗಿ ಫಿಟ್ಟಿಂಗ್ ಇಡ್ತೀನಿ. ಇವಳು ಬೇರೆ ಇಷ್ಟು ರಬ್ಬಸ್ತಲ್ಲಿ ಹೋಗ್ತಾವಳೆ. ನಮ್ಮಮ್ಮ ಇವಳು ಮಾತಾಡ್ಕೊಂಡು ಡೈರೆಕ್ಟ್ ಚೇಂಜ್ ಮಾಡ್ಬಿಟ್ಟು ನೋಡು,